ಗಿಲ್ಗಿಲ್ಲ ಕೊರೋನಾ ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಮತ್ತು ಲಿವಿಸ್ಟಾ ಇನ್ಸ್ಟಂಟ್ ಕಾಫಿ. ನ್ಯೂಸ್ 18 ಕನ್ನಡದಲ್ಲಿ ವ್ಯಾಕ್ಸಿನ್ ಮೆಗಾ ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಮೈಕ್ರಾನ್ ಕೇಸ್ ಪತ್ತೆಯಾದ ನಂತರ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಲಸಿಕೆಯನ್ನ ಪಡೆಯಲಿಕ್ಕೆ ಜನರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬರ್ತಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಗಪ್ರಿಯ ಮಾಹಿತಿಯನ್ನ ನೀಡಿದರು. ಈ ಬಗ್ಗೆ ರಿಪೋರ್ಟ್ ಅನ್ನ ನೀಡಿದ್ದಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್. ನೋಡ್ಕೊಂಬರೋಣ. ರಾಜ್ಯದಲ್ಲಿ ಒಮಿಕ್ರಾನ್ ಪ್ರಕರಣಗಳು ಪತ್ತೆಯಾದ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈಗಲೇ ಲಸಿಕೆ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕಳೆದ ಒಂದು ವಾರದಿಂದ ಯಾದಗಿರಿ ಜಿಲ್ಲೆಯಲ್ಲಿ ಜನರು ಖುದ್ದು ಏನಂತಂದ್ರೆ ಲಸಿಕೆ ಪಡೆಯಲು ಮುಂದಾಗಿದ್ದಾರೆ. ಈಗಲೇ ಕಳೆದ ಒಂದು ವಾರದಿಂದ ಲಸಿಕೆ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಹಿಂದೆ ಜನರು ಲಸಿಕೆ ಪಡೆಯಲು ಹಿಂದೇಟು ಹಾಕ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಒಮಿಕ್ರಾನ್ ವೈರಸ್ ರಾಜ್ಯದಲ್ಲಿ ಪತ್ತೆಯಾದ ನಂತರ ಜನರು ಖುದ್ದಾಗಿ ಉತ್ಸುಕರಾಗಿ ಲಸಿಕೆ ಕೇಂದ್ರಕ್ಕೆ ಬಂದು ಲಸಿಕೆ ಕೂಡ ಪಡೆಯುತ್ತಾ ಇದ್ರೆ. ನಾವೀಗ ಗಾಂಧಿನಗರದ ತಾಂಡದಲ್ಲಿ ಖುದ್ದಲ್ಲಿ ನೋಡಬಹುದು. ಬೆಳಗ್ಗೆಯಿಂದಲೇ ಏನು ಲಸಿಕೆ ಪಡೆಯಲು ಕೂಡ ಜನರು ಬಂದು ಲಸಿಕೆ ಕೂಡ ಪಡೆಯುತ್ತಾ ಇದ್ರೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಒಮಿಕ್ರಾನ್ ವೈರಸ್ ಈಗಲೇ ಕೆಲ ಭಾಗದಲ್ಲಿ ಏನು ಬೆಂಗಳೂರಿನಲ್ಲಿ ಪತ್ತೆ ಆಗಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ಪ್ರಕರಣಗಳು ಕೂಡ ಪತ್ತೆ ಆಗಿಲ್ಲ. ಆದರೆ ಜನರು ಇದರ ಬಗ್ಗೆ ಅರಿವುಗೊಂಡಂತ ಜನರು ಲಸಿಕೆ ಕೂಡ ಪಡೆಯುತ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಲಸಿಕೆ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಖುದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಜನರಿಗೆ ಒಮಿಕ್ರಾನ್ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಿ ಲಸಿಕೆ ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಈಗ ನಮ್ ಜೊತೆ ಆರೋಗ್ಯ ಇಲಾಖೆ ಅಧಿಕಾರಿಯವರು ನಮ್ ಜೊತೆ ಇದ್ದಾರೆ. ಏನಂತ ಈಗಾಗಲೇ ಮಾಧ್ಯಮದಲ್ಲಿ ಪ್ರಸಾರ ಆಗೋಂಗೆ ಒಮಿಕ್ರಾನ್ ಅಂತ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅವಾಗಿಂದ ನಮ್ಮ ಹತ್ರ ಎರಡನೇ ಡೋಸ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಮುಂಚೆ ಬರ್ತಾ ಇರಲಿಲ್ಲ. ಹಾಗೂ ಕೂಡ ನಾವೀಗ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಪ್ರತಿ ದಿವಸ ಲಸಿಕಾ ಮೇಳ ಅಂತ ಮಾಡ್ತಾ ಇದೀವಿ. ಅದರಲ್ಲೂ ಕೂಡ ಮುಂದೆ ಎಲ್ಲರೂ ಬರ್ತಾ ಇದ್ದಾರೆ. ರೆಫ್ಯೂಸಲ್ ತುಂಬಾ ಇತ್ತು. ಈಗ ನ್ಯೂಸ್ ಬರೋದ್ರಿಂದ ಮತ್ತೆ ನಮ್ಮ ಜಿಲ್ಲಾಡಳಿತ ಪರವಾಗಿ ನಾವು ಕೆಲಸ ಮಾಡೋದ್ರಿಂದ ಈಗಾಗಲೇ ಎಲ್ಲರೂ ಲಸಿಕೆ ಪಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ. ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜನತೆಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಮೈಕ್ರಾನ್ ಇಲ್ಲ. ಆದ್ರೂ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಜನರು ಮಹಾರಾಷ್ಟ್ರ, ಪೂನಾ ಆ ಕಡೆಯಿಂದ ತುಂಬಾ ಮೈಗ್ರೇಷನ್ ಬರ್ತಾ ಇರ್ತಾರೆ. ಒಳಗೆ ಬರೋದು ಹೊರಗೆ ಹೋಗೋದು ಇರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡನೇ ಡೋಸ್ನ ಯಾರು ನಿರ್ಲಕ್ಷ್ಯ ಮಾಡದೆ ಪಡೆದ್ಬಿಟ್ಟು ಮೊದಲನೇ ಡೋಸ್ ಪಡೆದೇ ಇರೋರು ಕೂಡ ಮೊದಲನೇ ಡೋಸ್ ಅನ್ನು ಪಡಿಬೇಕಂತ ನಾವು ಕಡೆಯಿಂದ ವಿನಂತಿ ಮಾಡ್ಕೊಳ್ತೀವಿ. ಸರ್, ಇದು ಒಮಿಕ್ರಾನ್ ಅಂತ ಪತ್ತೆ ಐತಲ್ಲ, ಇದು ಒಂದು ಪತ್ತೆ ಆದಿನಲ್ಲ. ಈಗ ನಾವು ಮೇಡಮ್ ಅವ್ರಿಗೆ ಹೇಳಿದಿವಿ, ಮೇಡಮ್ ಅವರೇ ಏನು ಅಂತ. ಆದ್ರೆ ಮನೆಗೆ ವಿಸಿಟ್ ಮಾಡಿ ಹೇಳಿದ್ರು ಒಮಿಕ್ರಾನ್ ಯಾವ್ದು ಇನ್ನೊಂದು ಅಲ್ಲೇ ಬರ್ಲತ್ತಿದೆ ಅಂತ. ಎಲ್ಲರಿಗೂ ಜಾಗೃತಿ ಮೂಡಿಸಿ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ನಾವು ಜಾಗೃತಿ ಮೂಡಿಸಿ ಅವ್ರಿಗೆ ಬಿ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಮಾಧ್ಯಮದಲ್ಲಿ ಬಂತಿರ್ತಲ್ಲ ಇದು ಅವೇರ್ನೆಸ್ ಅಂದಾಗ ಸೀದಾ ಇವರು ಆಯ್ತು ನಾವು ಹಾಕ್ಸ್ತೀವಿ ನೀವು ಹಾಕ್ಸ್ತೀವಿ ಅಂತ ಜನ ಮುಂದಾಗ್ಲತ್ತಿದ್ದಾರೆ. ಇದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ 9 ಗಂಟೆ ನ್ಯೂಸ್.